ಮನೆಯಲ್ಲೇ ಈಸಿಯಾಗಿ ಬೇಕ್ರಿ ಸ್ಟೈಲಲ್ಲಿ ಬೆಣ್ಣೆ ಬಿಸ್ಕೆಟ್ನ ಮಾಡ್ಕೋಬೋದು, ಅದು ಓವನ್ ಇಲ್ದೇನೆ. ಹೆಂಗಂತ ಇವತ್ತು ನೋಡೋಣ ಬನ್ನಿ. ಮೊದಲು 1 ಕಪ್ ಸಕ್ಕರೆನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನಾನು 1 ಕಪ್ ಅಳತೆಯಲ್ಲಿ ಎಲ್ಲಾನು ತೊಗೊತಾ ಇದ್ದೀನಿ. ನೋಡಿ, ಇವಾಗ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ನಾವು ಪೌಡರ್ ಮಾಡಿಟ್ಕೊಂಡಿರೋ ಸಕ್ಕರೆ ಪೌಡರ್ ಹಾಕ್ಕೊಂಡು ಅದೇ ಕಪ್ಪಲ್ಲಿ ಅರ್ಧ ಕಪ್ ಎಣ್ಣೆ ಕೂಡ ಅದರಲ್ಲೇ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು 1/4 ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಮೊದಲು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೈದಾ ಮತ್ತು ಮೊದಲು ಕಲಸಿಟ್ಕೊಂಡಿರೋದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಅದಕ್ಕೆ ಕಲಸಿಟ್ಕೊಂಡ್ರೆ ಸಾಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಲೈಟಾಗಿ ಸಾಫ್ಟಾಗೇ ಇರಬೇಕು. ಇವಾಗ ಒಂದು ಪ್ಲೇಟ್ಗೆ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಹೀಟ್ ಮಾಡೋಕ್ಕೆ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊತಾ ಇದ್ದೀನಿ. ಕೆಳಗಡೆ ಸ್ವಲ್ಪ ಮರಳು ಅಥವಾ ಉಪ್ಪು ಹಾಕ್ಕೊಂಡು, ನೀವು ಬೇಕಿದ್ರೆ ಒಂದು ಪಾತ್ರೆಯಲ್ಲೂ ಇಟ್ಕೋಬೋದು. ಇದನ್ನು ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟು ಇವಾಗ ಸಣ್ಣದಾಗಿ ಕುಕ್ಕೀಸ್ ಥರ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ಹಿಟ್ಟನ್ನ ಎತ್ಕೊಂಡು ಅಂಗೈಯಲ್ಲಿ ರೋಲ್ ಮಾಡಿಕೊಂಡು 1-2 ಬೆರಳಿಂದ ಈ ಥರ ತಟ್ಟಿದ್ರೆ ಕುಕ್ಕಿ ಶೇಪ್ ರೆಡಿ ಆಗುತ್ತೆ. ಅದೇ ರೀತಿ ಪೂರ್ತಿ ಹಿಟ್ಟನ್ನು ಹಂಗೆ ಕುಕ್ಕಿ ಥರ ಮಾಡಿಟ್ಕೊತಾ ಇದ್ದೀನಿ. ಇವಾಗ ಒಂದು 5-6 ನಿಮಿಷದಷ್ಟು ಪ್ರೀ ಹೀಟ್ ಆಗಿದೆ. ಇವಾಗ ಮಾಡ್ಕೊಂಡಿರೋ ಕುಕ್ಕೀಸ್ನ ತಟ್ಟೆಯಲ್ಲಿ ಇಟ್ಕೊಳ್ಳೋಣ. ಹುಷಾರಾಗಿ ನೋಡಿ ಇಟ್ಕೊಳ್ಳಿ, ಯಾಕಂದರೆ ಮೊದಲೇ ಬಿಸಿ ಇರುತ್ತೆ. ಕುಕ್ಕೀಸ್ನೆಲ್ಲ ಒಳಗಡೆ ಇಟ್ಟು ಟೈಟಾಗಿ ಮುಚ್ಚಿ 20 ನಿಮಿಷ ಸಿಮ್ಮಲ್ಲೇ ಇಟ್ಕೊಂಡು ಬೇಕ್ ಮಾಡ್ಕೊಳ್ಳಿ. ನೋಡಿ, ಇವಾಗ 20 ನಿಮಿಷ ಬೇಕಾದ್ಮೇಲೆ ಹೆಂಗೆ ಬಿಸ್ಕೆಟ್ ಥರ ಆಗಿದ್ದಾವೆ. ಇದನ್ನು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ಬಿಸಿ ಇರುತ್ತೆ, ಹುಷಾರಾಗಿ ಎತ್ತಿಟ್ಕೊಳ್ಳಿ. ಸೇಮ್ ಓವನಲ್ಲಿ ಬಂದಾಗೆ ಬಂದಿದೆ ಕ್ರಿಸ್ಪಿಯಾಗಿ. 20 ನಿಮಿಷ ಆದಮೇಲೆ ನಿಮಗಿನ್ನೂ ಸಾಫ್ಟ್ ಅನ್ನಿಸ್ತಿದ್ರೆ ಅದು ನಾರ್ಮಲೇ. ಒಂದು ಟೂತ್ ಪಿಕ್ಕಲ್ಲಿ ಚುಚ್ಚಿ ನೋಡಿ, ಅದು ಪೂರ್ತಿ ಬೆಂದಿದ್ರೆ ಆಗಿದೆ ಅಂತ. ಅದನ್ನ ಒಂದು 5 ನಿಮಿಷ ಹೊರಗಡೆ ಇಟ್ಟಿದ ತಕ್ಷಣ ಅದು ಹಾರ್ಡ್ ಆಗುತ್ತೆ. ನೋಡಿ, ಈ ಬ್ಯಾಚ್ ಬಿಸ್ಕೆಟ್ಸ್ನ ನಾನು ಏರ್ ಫ್ರೈಯರಲ್ಲಿ ಮಾಡ್ಕೊಂಡಿದ್ದೆ. ಸೇಮ್ ಅದಕ್ಕೆ ಬೆಂದಿದೆ. ನಾವು ಓವನ್ ಇಲ್ಲದೇ ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಒಳಗಡೆ ಎಲ್ಲ ಬೆಂದು ಟೇಸ್ಟ್ ಮಾತ್ರ ಬೇಕ್ರಿ ಸ್ಟೈಲಲ್ಲೇ ಇತ್ತು. ಕೊಟ್ಟಿರೋ ಮೆಷರ್ಮೆಂಟ್ಸ್ ಇಟ್ಕೊಂಡು ಮಾಡಿದರೆ ಸೇಮ್ ಟೇಸ್ಟ್ ಮತ್ತು ಸೇಮ್ ಟೆಕ್ಸ್ಚರು ಬರುತ್ತೆ. ನಮ್ಮ ಮನೆಯಲ್ಲಂತೂ ಮಾಡಿದ ಒಂದು 1/2 ಅವರ್ ಇರಲಿಲ್ಲ. ಎಲ್ಲರೂ ಚೆನ್ನಾಗಿತ್ತು ಅಂತ ತಿನ್ಕೊಂಡೇ ಬಿಟ್ಟರು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ.